ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ಧಾರವಾಡ. ಭಕ್ತಿ ಭಂಡಾರಿ ಬಸವಣ್ಣನವರ 831ನೇ ಜಯಂತಿ ಆಚರಣೆ ಪ್ರಯುಕ್ತ ಲೇಖನ ಸ್ಪರ್ಧೆ. ಮಹಾಂತೇಶ ಹಿರೇಮಠ ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಾಣಿಗೇರಿ, ಸಾಕಿನ್ ಚಿಕ್ಕಮಗೇರಿ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ಶೀರ್ಷಿಕೆ ಜಗಜ್ಯೋತಿ ಬಸವೇಶ್ವರರು. ಪೀಠಿಕೆ ದಿನಾಂಕ 10/5/2024 ಲಿಂಗಾಯತ ಪಂಥದ ಸ್ಥಾಪಕ ಸಂತರೂ ಆದ ಕರ್ನಾಟಕದ ಸಾಮಾಜಿಕ ಧಾರ್ಮಿಕ ಸುಧಾರಕರಾದ ಶ್ರೀ ಬಸವೇಶ್ವರ ಜಯಂತಿಯನ್ನು ರಾಷ್ಟ್ರದ ತುಂಬ ಆಚರಿಸಲಾಗುತ್ತದೆ. ಬಸವಣ್ಣನವರು 12ನೇ ಶತಮಾನದ ಮಹಾಪುರುಷರಾಗಿ ಬಾಳಿದವರು. ಬಾಲ್ಯದಲ್ಲಿಯೇ ವೈದಿಕ ಸಂಸ್ಕೃತಿಯನ್ನು ವಿರೋಧಿಸಿ ಗಂಡು ಹೆಣ್ಣು ಎಂಬ ಭೇದ ಭಾವವನ್ನು ತೊಡೆದು ಹಾಕುವುದು ಮತ್ತು ಜಾತಿ ವ್ಯವಸ್ಥೆಯನ್ನು ವಿರೋಧಿಸುವುದು, ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿ ಅರಿವು ಆಚಾರಗಳ ಬಗ್ಗೆ ಅನುಭವದ ಬಗ್ಗೆ ವಚನಗಳ ಮೂಲಕ ತಿಳಿಸಿಕೊಟ್ಟರು ಮತ್ತು ಸಮಾಜ ಸುಧಾರಕರೆನಿಸಿಕೊಂಡು ಕೂಡಲ ಸಂಗಮದಲ್ಲಿ ಐಕ್ಯತೆ ಹೊಂದಿದ್ದರು. ವಿಷಯ ನಿರ್ವಹಣೆ. ಬಸವಣ್ಣನವರು ಮೇ 3ರಂದು 1134ರಲ್ಲಿ ಬಸವನ ಬಾಗೇವಾಡಿ ಗ್ರಾಮದಲ್ಲಿ ಜನಿಸಿದರು. ಶ್ರೀ ಮಾದರಸ ಮತ್ತು ಮಾದಲಾಂಬಿಕೆಯ ಮಗನಾಗಿ ಜನಿಸಿದರು. ಬಸವಣ್ಣನವರು ಚಿಕ್ಕಂದಿನಲ್ಲಿ ವೈದಿಕ ಸಂಸ್ಕೃತಿಯ ಆಚರಣೆಗಳನ್ನು ವಿರೋಧಿಸಿದವರು. ಅವರ 8ನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಮುದಾಯದಂತೆ ಜನಿವಾರ ಹಾಕಲು ಬಂದಾಗ ವಿರೋಧಿಸಿ ಅಕ್ಕನಿಗೆ ಹಾಕಲು ತಿಳಿಸುತ್ತಾರೆ. ಅಲ್ಲಿಂದಲೇ ಸ್ತ್ರೀ ಪುರುಷ ಸಮಾನತೆಯನ್ನು ಸಾರುತ್ತಾರೆ. ಅದನ್ನು ಪಾಲಕರು ಒಪ್ಪದಿದ್ದಾಗ ಮನೆಯಿಂದಲೇ ಹೊರಟು ಕೂಡಲ ಸಂಗಮಕ್ಕೆ ಬರುತ್ತಾರೆ. ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿ ತಾಯಿಯ ಸಂಬಂಧದ ಗಂಗಾಂಬಿಕೆಯನ್ನು ಮದುವೆ ಮಾಡಿಕೊಳ್ಳುತ್ತಾರೆ. ಗಂಗಾಂಬಿಕೆಯು ಕಲಚೂರಿ ರಾಜಮನೆತನದ ಪ್ರಧಾನಿಯ ಮಗಳು. ಬಸವಣ್ಣನವರ ಸಾಮಾಜಿಕ ಕ್ರಾಂತಿಕಾರಿಗಳು. ಮಾನವೀಯತೆ, ಕಾಯಕ ನಿಷ್ಠೆ ಧರ್ಮದ ಬುನಾದಿಯಾಗಬೇಕೆಂದವರು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಸಾರಿದರು. ಸರಳ ಭಾಷೆಯಲ್ಲಿ ತಮ್ಮದೇ ಆದ ಅನೇಕ ವಿಚಾರಗಳನ್ನು ವಚನಗಳ ಮೂಲಕ ಸಾರಿದರು. ಬ್ರಾಹ್ಮಣ ಮತ್ತು ಹರಿಜನ ಕುಟುಂಬಗಳ ನಡುವೆ ವಿವಾಹ ಮೂಲಕ ಕಲ್ಯಾಣ ಕ್ರಾಂತಿಗೆ ಮುನ್ನುಡಿ ಬರೆದವರು. ಅನೇಕ ವಚನ ಗ್ರಂಥಗಳನ್ನು ರಚಿಸಿ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಸಮಾನತೆ, ವಿಶ್ವ ಬಾಂಧವ್ಯ, ವ್ಯಕ್ತಿ ಸ್ವಾತಂತ್ರ್ಯ, ಸತ್ಯ, ಅಹಿಂಸೆ, ದಯಾಪರತೆ ಈ ಎಲ್ಲ ತತ್ವಗಳ ಮೇಲೆ ಸಮಾಜ ರೂಪಿಸಲು ಪ್ರಯತ್ನಿಸಿದರು. ಶಿವಶರಣ ಧರ್ಮದ ಸ್ಥಾಪಕರಾಗಿ ಜಾತಿ, ವರ್ಣ, ಲಿಂಗ ತಾರತಮ್ಯ ವಿರುದ್ಧ ಸಮಾನತೆ ಸಾರಿ ಇಡೀ ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿದರು. ಗುರು ಲಿಂಗ ಜಂಗಮ ಎಂಬ ತತ್ವಗಳ ಮೂಲಕ ಶರಣ ಸಮುದಾಯ ಕಟ್ಟಿ ಸಮಾನತೆ ತೋರಿದರು. ಹೀಗೆ ಹಲವಾರು ಕ್ರಾಂತಿಕಾರ ಕೆಲಸಗಳನ್ನು ಮಾಡಿ ಜನಸಾಮಾನ್ಯರಲ್ಲಿ ತಮ್ಮ ವಚನ ಸಾಹಿತ್ಯದ ಮೂಲಕ, ಶಿಕ್ಷಣದ ಮೂಲಕ ಸಾಮಾಜಿಕ ಕಳಕಳಿಯನ್ನು ತೋರಿದರು ಮತ್ತು ಕಾಯಕದೊಳಗಿದ್ದ ಹಲವಾರು ಜಾತಿಗಳ ಪ್ರಮುಖರನ್ನು ಸೇರಿಸಿ ಅನುಭವ ಮಂಟಪದ ಮೂಲಕ ಹಲವರ ವಿಚಾರಗಳನ್ನು ವಚನಗಳ ಮೂಲಕ ಸಾರಲು ಪ್ರೇರಣೆಯಾದರು. ಅವರುಗಳೆಂದರೆ ಸಮಗಾರ, ಮೇದಾರ, ಡೋಹಾರ, ಅಂಬಿಗ. ಹೀಗೆ ಕಾಯಕಗಳ ಒಳಗೆ ಇದ್ದ ಜಾತಿ ಪದಗಳು ಕಾಯಕ ಸೂಚನೆಗಳಾಗಿ ಉಳಿದವು. ಇವೆಲ್ಲದರ ನಡುವೆ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆಗಳನ್ನು ಮಾಡಿ ಕಾಯಕವೇ ಕೈಲಾಸ ಎಂದು ಸಾರಿ ಎಲ್ಲರನ್ನೂ ಕಾಯಕದಲ್ಲಿ ತೊಡಗಿಸಿ ಬದುಕು ಕಟ್ಟಿಕೊಳ್ಳಲು ಜನರಿಗೆ ಮಾರ್ಗದರ್ಶನ ನೀಡಿದರು. ಬಸವಣ್ಣನವರ ಕೊಡುಗೆಗಳು. ಅನುಭವ ಮಂಟಪದ ಮೂಲಕ ಜೀವನದ ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕೆಯನ್ನು ಚರ್ಚಿಸುವುದರ ಮೂಲಕ ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮಹಿಳೆಯರನ್ನು ಸ್ವಾಗತಿಸಿತು. ಕಲ್ಯಾಣ ರಾಜ್ಯ ಬಿಜ್ಜಳರ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿ ಜನಪರ ಕಾರ್ಯಗಳನ್ನು ಮಾಡಿದರು. ಹಾಗಾಗಿ ಅವರನ್ನು ಭಕ್ತಿ ಭಾವನೆಯಿಂದ ಕಂಡರು. ಕೆಲಸವೇ ಪೂಜೆ ಎಂದು ಜನರಿಗೆ ತಿಳಿಸಿ ಕಾಯಕವೇ ಕೈಲಾಸ ಎಂಬ ವಾಕ್ಯದಿಂದ ಎಲ್ಲರನ್ನೂ ಕೆಲಸದಲ್ಲಿ ತೊಡಗುವಂತೆ ಪ್ರೇರಣೆ ಆದರು. ಇವರು ರಚಿಸಿದ ಅನುಭವ ಮಂಟಪ 770 ಶರಣರನ್ನು ಒಳಗೊಂಡ ವಿಶ್ವದ ಮೊದಲ ಸಂಸತ್ತಿನಂತೆ ಕೆಲಸ ನಿರ್ವಹಿಸಿತು. ಮಹಿಳಾ ವಚನಕಾರರಾದ ಅಕ್ಕಮಹಾದೇವಿ, ಗಂಗಾಂಬಿಕೆ, ನೀಲಾಂಬಿಕೆ, ಸಂಕವ್ವ, ಲಕ್ಕಮ್ಮ, ಕಲ್ಯಾಣವ್ವ ಹೀಗೆ ಅನೇಕ ವಚನಕಾರರನ್ನು ಸಮಾಜದ ಕುರಿತು ಚರ್ಚೆ ಮಾಡಿ
ಮತ್ತು ಜನರಿಗೆ ತಿಳುವಳಿಕೆ ನೀಡುವ ಕೆಲಸ ಮಾಡಿದರು. ವೀರಶೈವ ಚಳುವಳಿಯ ನಾಯಕರೆನಿಸಿ ಬಡ ಪುರೋಹಿತರ ಶಾಲೆ ತೆರೆದರು. ಹಳೆಯ ಪುರೋಹಿತ ವರ್ಗವನ್ನು ರದ್ದುಗೊಳಿಸಿದರು. ಸಾಮಾಜಿಕ ಶೋಷಣೆಗಳಾದ ದೇವದಾಸಿ, ಬಾಲ್ಯ ವಿವಾಹ, ಮೇಲು ಕೀಳು, ಬಡವ ಬಲ್ಲಿದ ವರ್ಣ ವರ್ಗಗಳ ಬಗ್ಗೆ ರೋಷಿ ಹೋಗಿ ಸರಿದಾರಿಗೆ ತರುವಲ್ಲಿ ಪ್ರಯತ್ನಿಸಿದರು. ಅರ್ಥಶಾಸ್ತ್ರಜ್ಞನಾಗಿ ದುಡಿದು ಸಂಪಾದನೆಯಲ್ಲಿ ಹಂಚಿ ತಿನ್ನುವ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿ ದಾಸೋಹ ಎಂಬ ಕಲ್ಪನೆ ಜನರಲ್ಲಿ ಮೂಡಿಸಿ ಹಂಚಿ ತಿನ್ನುವ ಪ್ರವೃತ್ತಿ ಬೆಳೆಸಿದರು. ದೇವನೊಬ್ಬ ನಾಮ ಹಲವು ಎಂಬಂತೆ ಬಹುದೇವತಾ ಆಚರಣೆಯನ್ನು ಹೋಗಲಾಡಿಸಿ ಇಷ್ಟಲಿಂಗಕ್ಕೆ ಆದ್ಯತೆ ನೀಡುತ್ತಾರೆ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಮೂಲಕ ಮಾನವರಲ್ಲಿ ಏಕತೆ ಮೂಡಿಸಿದರು. ಬಸವಣ್ಣನವರು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳು: ಶಟಸ್ಥಲ ವಚನ, ಕಾಲಜ್ಞಾನ ವಚನ, ಮಂತ್ರಘೋಷ, ಶಿಖಾರತ್ನ ಗ್ರಂಥಗಳನ್ನು ಬರೆದಿದ್ದಾರೆ. ಹಸ್ತಪ್ರತಿಗಳು, ಓಲೆಗರಿಗಳು, ಕಾಗದದ ಪ್ರತಿಗಳು ದೊರಕಿವೆ. ಬಸವಣ್ಣನವರ ವಚನಗಳು: ಭಕ್ತಿಯಿಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಎಲ್ಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನೆ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಅಭ್ಯಾಸವೆನ್ನ ವರ್ತಿಸುತ್ತಯ್ಯ, ಭಕ್ತಿ ಸಾಧ್ಯವಾಗದು, ನಾನೇವೇನಯ್ಯ, ಅದು ನಮ್ಮ ಮನಂಭೋಗವ ಇಕ್ಕಿ, ಕಾಯಂಗಗಳ ಕಳೆದವರಿಗೆ ಶರಣೆಂಬೇ ಕೂಡಲ ಸಂಗಮ ದೇವ. ದಯವಿಲ್ಲದ ಧರ್ಮವಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ಇವನಾರವ 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 ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದು ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಹೀಗೆ ವಿವಿಧ ಸಾಮಾಜಿಕ ಕಳಕಳಿಯ ಆಚರಣೆಯ ಖಂಡಿಸುವ ವಚನಗಳನ್ನು ಸೃಷ್ಟಿಸಿದರು ಮತ್ತು ಧರ್ಮವು ಮಾನವರಿಗೆ ಭದ್ರತೆ ಮತ್ತು ಭವಿಷ್ಯವನ್ನು ಮತ್ತು ಭರವಸೆ ನೀಡುವಂತಿರಬೇಕೆಂದು ಸಾರಿದರು. ಬಸವಣ್ಣನವರು ವೀರಶೈವರಿಗೆ ಹೀಗೆ ಹಿತೋಪದೇಶ ಮಾಡಿದರು: ಪಂಚಾಚಾರ ಮತ್ತು ಅಷ್ಟಾವರಣ. ಪಂಚಾಚಾರ ಅಂದರೆ 5 ನೀತಿ ಸಂಹಿತೆಗಳು ಮತ್ತು 8 ಗುರಾಣಿಗಳು ಇದರ ಮೇಲೆ ಅವಲಂಬಿತನಾಗಿದ್ದು ದೇಹವನ್ನು ಭಗವಂತನ ವಾಸಸ್ಥಾನವಾಗಿ ರಕ್ಷಿಸುತ್ತದೆ ಎಂದು ತಿಳಿಸಿದರು. ಪಂಚಾಚಾರಗಳು: 1. ಲಿಂಗಾಚಾರ, ಶಿವಲಿಂಗದ ದೈನಂದಿನ ಪೂಜೆ. 2. ಸದಾಚಾರ, ವೃತ್ತಿ ಮತ್ತು ಕರ್ತವ್ಯಕ್ಕೆ ಗಮನ ನೀಡುವುದು. 3. ಶಿವಾಚಾರ, ಶಿವನನ್ನು ಒಬ್ಬನೇ ಎಂದು ಒಪ್ಪಿಕೊಳ್ಳುವುದು. 4. ಭಕ್ತ್ಯಾಚಾರ, ಎಲ್ಲ ಜೀವಿಗಳ ಕಡೆಗೆ ನಮ್ರತೆಯನ್ನು ಕೊಡುವುದು. 5. ಗಣಾಚಾರ, ಸಮುದಾಯ ಮತ್ತು ಸದಾಚಾರಗಳ ತತ್ವಗಳ ರಕ್ಷಣೆ. ಹೀಗೆ 5 ಪಂಚಾಚಾರಗಳ ಬಗ್ಗೆ ತಿಳಿಸಿಕೊಟ್ಟರು. ಅಷ್ಟಾವರಣಗಳೆಂದರೆ 1. ಗುರು, 2. ಲಿಂಗ, 3. ಜಂಗಮ ಅಂದರೆ ಅಲೆದಾಡುವ ಸನ್ಯಾಸಿ, 4. ಪಾದುಕ ಅಂದರೆ ಲಿಂಗ ಅಥವಾ ಗುರುವಿನ ಪಾದಗಳ ಸ್ನಾನದ ನೀರು, 5. ಪ್ರಸಾದ ಪವಿತ್ರ ಕೊಡುಗೆ, 6. ವಿಭೂತಿ ಪವಿತ್ರ ಬೂದಿ, 7. ರುದ್ರಾಕ್ಷಿ ಪವಿತ್ರ ಮಣಿಗಳು ಮತ್ತು 8ನೇದು ಮಂತ್ರ ಓಂ ನಮಃ ಶಿವಾಯ. ಬಸವಣ್ಣನವರ ಉಲ್ಲೇಖಗಳಿರುವ ಶಾಸನಗಳು: 1. ಹಿರಿಯೂರ ಶಾಸನ, ಇದು ಅರಸೀಕೆರೆಯಲ್ಲಿ. ಈ ಶಾಸನ ಕುಂಜೇಶ್ವರ ದೇವಾಲಯದಲ್ಲಿದೆ. 2. ಅರ್ಜುನವಾಡ ಶಾಸನ, ಅದರಲ್ಲಿ 1. ಅರ್ಜುನವಾಡ ಬೆಳಗಾವಿ ಜಿಲ್ಲೆಯ 5-6 ಕಿಲೋಮೀಟರ್ ದೂರದ ಅರ್ಜುನವಾಡದಲ್ಲಿ ದೊರಕಿದೆ. ಅರ್ಜುನವಾಡ ಶಾಸನ 2. ಇದೇ ಕಾಲದ ಇನ್ನೊಂದು ಶಾಸನ ದೊರಕಿದೆ, ಲಿಂಗಮುದ್ರೆಯ ಸೀಮೆಕಲ್ಲು. ಇದರಲ್ಲಿ ಬಸವಣ್ಣನವರನ್ನು ದಂಡನಾಯಕ ಎಂದು ಕರೆಯಲಾಗಿದೆ. 4. ಚೌಡದಾನಾಪುರ ಶಾಸನ, ಅದರಲ್ಲಿ 1. ಇದು ಬಸವ ಪುರಾಣದಲ್ಲಿ ಕಂಡುಬರುತ್ತದೆ. ಇಲ್ಲಿ ಬಸವಣ್ಣ ಅವತಾರ ಪುರುಷ ಎಂದು ಬಿಂಬಿಸಲಾಗಿದೆ. 5. ಚೌಡದಾನಾಪುರ ಶಾಸನ 2.
2 ನುಡಿ ಪದ್ಯ ಶಾಸನವಿದೆ. ಇದರಲ್ಲಿ ಇವರ ಜಂಗಮ ಸೇವೆ, ಲಿಂಗ ಪೂಜೆ, ಪ್ರಸಾದ ಸಿದ್ಧಿಗಳನ್ನು ಬಣ್ಣಿಸಿದೆ. 6 ಕಲ್ಲೇದೇವರ ಪುರಶಾಸನ ಚಿತ್ರದುರ್ಗದ ಜಿಗಳೂರಲ್ಲಿರುವುದು. ಇದರಲ್ಲಿ ಬಸವಣ್ಣನನ್ನು ಬಸವರಾಜ ಎಂದು ಉಲ್ಲೇಖಿಸಲಾಗಿದೆ. 7 ಮರಡೀಪುರ ಶಾಸನ ಇದು ದಾನ ಶಾಸನವಾಗಿದ್ದು ಇದರಲ್ಲಿ ಬಸವಣ್ಣನವರನ್ನು ಕೂಡಲ ಸಂಗನ ಭಕ್ತನಾದ ಬಸವಯ್ಯ ಎಂದಿರುವುದು. ಇವುಗಳಲ್ಲದೆ ತಾಮ್ರ ಶಾಸನಗಳು ಕೂಡ ಇವೆ. 1 ಆನಂದಪುರ ಸಂಸ್ಥಾನ ಮಠದ ತಾಮ್ರ ಶಾಸನ. 2 ಕಾನಹಳ್ಳಿ ತಾಮ್ರ ಶಾಸನ 1, ಕಾನಹಳ್ಳಿ ತಾಮ್ರ ಶಾಸನ 2. ಹೀಗೆ ನಾಡಿನಾದ್ಯಂತ ದೊರೆತ ಶಾಸನಗಳನ್ನು ವಿಶ್ಲೇಷಿಸಿ ಬಸವಣ್ಣನವರ ವ್ಯಕ್ತಿ ಚರಿತೆ, ಘನತೆ, ಮಹತ್ವದ ವಿವೇಚನೆ ಮಾಡಲಾಗುತ್ತದೆ. ಇವೆಲ್ಲದರ ನಡುವೆ ಬಸವಣ್ಣ ಅಂತರ್ಜಾತಿ ವಿವಾಹ ಮಾಡಿದ್ದಕ್ಕಾಗಿ ಬಿಜ್ಜಳ ಮಹಾರಾಜ ಮತ್ತು ಸೇನೆ ನವದಂಪತಿಗಳನ್ನು ಆನೆಕಾಲಿಗೆ ಕಟ್ಟಿ ಊರ ತುಂಬ ನೆಲದ ಮೇಲೆ ಎಳೆಸಿಕೊಳ್ಳುವ ಎಳೆಹೊಟ್ಟೆ ಶಿಕ್ಷೆಗೆ ಗುರಿಪಡಿಸಿ ಕೊಲ್ಲುತ್ತಾನೆ. ಆಗ ಬಸವಣ್ಣ 1196ರಲ್ಲಿ ಕೂಡಲ ಸಂಗಮಕ್ಕೆ ಮರಳಿ ಅಲ್ಲೇ ಲಿಂಗೈಕ್ಯರಾದರು ಎಂದು ಪ್ರತೀತಿ. ಇವರ ಸಮಾಧಿಯನ್ನು ಬಸವಸಾಗರ ನೀರಿನಲ್ಲಿ ಮುಳುಗದಂತೆ ರಕ್ಷಿಸಲ್ಪಟ್ಟಿದೆ. ತದನಂತರದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಸಾರುವ ನಿಟ್ಟಿನಲ್ಲಿ ಅನೇಕ ಕೆಲಸ ಕಾರ್ಯ ಹಮ್ಮಿಕೊಂಡಿತು. ಅದರಲ್ಲಿ ಅಂಚೆ ಚೀಟಿ ಮತ್ತು ನಾಣ್ಯಗಳ ಮುದ್ರಣ. 800ನೇ ಲಿಂಗೈಕ್ಯ ದಿನಾಚರಣೆಯ ನಿಮಿತ್ತ 15 ಪೈಸೆಯ ಅಂಚೆ ಚೀಟಿಯನ್ನು ಮುದ್ರಿಸಿತು. 1997ರಲ್ಲಿ 2 ರೂಪಾಯಿಯ ಮುಖಬೆಲೆಯ ಅಂಚೆ ಚೀಟಿ ಮುದ್ರಿಸಿತು. ನಂತರ 5 ರೂಪಾಯಿ ಮತ್ತು 100 ರೂಪಾಯಿಯ ಮುಖಬೆಲೆಯ ನಾಣ್ಯಗಳಲ್ಲಿ ಮುದ್ರಿಸಲಾಯಿತು. ಬಸವಣ್ಣನವರು ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟವರಲ್ಲಿ ಪ್ರಥಮ ಕನ್ನಡಿಗರಾಗಿದ್ದಾರೆ. ಗುರು ಬಸವಣ್ಣನವರ ಅಶ್ವಾರೂಢ ಮೂರ್ತಿಯನ್ನು ದೆಹಲಿಯ ಪಾರ್ಲಿಮೆಂಟ್ನಲ್ಲಿ 2003ರಲ್ಲಿ ಅನಾವರಣಗೊಳಿಸಿದರು. ಗದಗದ ಭೀಷ್ಮಕೆರೆಯಲ್ಲಿ ಬಸವೇಶ್ವರ ಮೂರ್ತಿ ಸ್ಥಾಪನೆ. ಇದು 116.7 ಅಡಿ. ಇದು ಭಾರತದಲ್ಲೇ 5ನೇ ಎತ್ತರದ ಮೂರ್ತಿಯಾಗಿದೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ 108 ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆ ಅನಾವರಣಗೊಂಡಿದೆ. ವಿದೇಶಗಳಲ್ಲಿಯೂ ಹಲವಾರು ಕಡೆ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಲಾಗಿದೆ. ದೇಶ, ರಾಜ್ಯ, ನಗರ, ಹಳ್ಳಿಗಳಲ್ಲಿಯೂ ಕೂಡ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿ ರಸ್ತೆಗಳಿಗೆ ಹೆಸರನ್ನು ಇಟ್ಟಿರುತ್ತಾರೆ. ಬಸವಣ್ಣನವರನ್ನು ಜಗಜ್ಯೋತಿ ಬಸವೇಶ್ವರ, ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಮಹಾಮಾನವತಾವಾದಿ ಎಂದು ಕರೆಯುತ್ತಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. ಉಪಸಂಹಾರ: ಬಸವಣ್ಣನವರು ಬಹುರೂಪಿ ವ್ಯಕ್ತಿತ್ವದ ವಿವಿಧ ಆಯಾಮಗಳಲ್ಲಿಯೂ ಸಾಧನೆಗಳನ್ನು ಮಾಡಿ ಮತ್ತು ಸಾಮಾಜಿಕ ಸುಧಾರಣೆ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ರತ್ನಗಳಾದ ವಚನಗಳನ್ನು ನೀಡಿದವರು. ವಚನಗಳು ಸರಳ ಹಾಗೂ ಆಳವಾದ ತತ್ವಗಳನ್ನು ಒಳಗೊಂಡ ಹಿತೋಪದೇಶಗಳಾಗಿವೆ. ಇವು ಸರ್ವಕಾಲಿಕ, ಎಲ್ಲ ವರ್ಗದ ಜನರಿಗೂ ಮನಮುಟ್ಟುವಂತಿವೆ ಮತ್ತು ಪ್ರೀತಿ, ಭಕ್ತಿ, ಸಮಾನತೆ, ಮಾನವೀಯತೆಯನ್ನು ಸಾರುತ್ತವೆ. ಜೈ ಬಸವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಹಾಂತೇಶ್ ಹಿರೇಮಠ, ಸಹಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಣಗೇರಿ, ಸಾಕಿನ್ ಚಿಕ್ಕಮಗೇರಿ, ತಾಲೂಕು ಯಲಬುರ್ಗಾ, ಜಿಲ್ಲಾ ಕೊಪ್ಪಳ. ಧನ್ಯವಾದಗಳು.